ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಪುಟ್ಸ್ವಾಮಿ, ನಿಮ್ಮ ಅಪ್ಪಯ್ಯ ಸ್ವಾಮಿ ಇನ್ನೂ ಬಂದಿಲ್ವೇ? ಮಗು ಸ್ವಾಮಿಗಳೇ, ನಿಮ್ಮ ಅಪ್ಪ ಅಮ್ಮ ಎಲ್ಲವ್ರೆ? ಏನಾಯ್ತು ಸ್ವಾಮಿಗಳೇ? ಈ ಮಗು ಸ್ವಾಮಿಗಳು ಅವಾಗಿಂದ ನಮ್ಮ ಹಿಂದೆನೇ ಬರ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊತಾ ಇದ್ದೀನಿ. ಯಾಕೋ ಹೋಗೋ ಎತ್ತಕೋಪ ಹುಡ್ಗಿನ. ಆ ಹುಡುಗಿ ಹಿಂದೆ ಯಾರಿದ್ದಾರೆ ನೋಡು. ಯಾರೋ ಅವನು? ದೊರೆ ಎಂತೆಂತ ಬಣ್ಮುಗ್ಸಿದನ್ ಗೊತ್ತಾ ಅವನು? ಮಾರ, ಚೋಕ್ ಬೈ, ಬ್ಲೇಡ್ ಅಶೋಕ. ಆ ಕಾಳಿ ಇವನಿಂದನೇ ಅಂದರಾಗಿದ್ದ. ಇವನು ಎದುರಾಕೊಂಡವ್ರಿಗೆ ಉಳಿಗಾಲನೇ ಇಲ್ಲ. ಇವನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಇವರೂರಲ್ಲೇ ನಮ್ಮ ಚಿಕ್ಕಪ್ಪ ಇರೋದು. ಈ ಮಗು ಸ್ವಾಮಿ ನಿಮ್ಮ ಕಡೆದಾ? ಇಲ್ಲ ಸ್ವಾಮಿಗಳೇ, ಅದನ್ನೇ ವಿಚಾರಿಸ್ತಿದ್ವಿ. ಅವ್ರ ಅಪ್ಪವ್ವ ಇನ್ನೂ ಬಂದಂಗಿಲ್ಲ ಅನಿಸ್ತೈತೆ. ಮಗು ಸ್ವಾಮಿಗಳನ್ನ ಅವಾಗಿಂದ ಮಾತಾಡಿಸ್ತಿದೀವಿ, ಮಾತಾಡ್ತಾ ಇಲ್ಲ. ಇವರಿಗೆ ಮಾತು ಬರಲ್ಲ ಅನ್ಸುತ್ತೆ. ಮಗು ಸ್ವಾಮಿ, ಅಯ್ಯಪ್ಪ ಅಂತ ಹೇಳಿ. ಆ ಅಯ್ಯಪ್ಪ ಮಗು ಸ್ವಾಮಿಗಳಿಗೆ ಬೇಗ ಮಾತು ಬರೋ ಹಾಗೆ ಮಾಡಲಿ. ಸ್ವಾಮ್ ಶರಣಂ. ಸ್ವಾಮಿಗಳೇ, ಮಗು ಸ್ವಾಮಿಗೆ ಇಲ್ಲೇ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ. ಸ್ವಾಮಿಗಳೇ, ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ಮಗು ಸ್ವಾಮಿಗಳನ್ನ ನಮ್ಮ ಮನೆಯಾಗೆ ನೋಡ್ಕೊತೀವಿ. ಅಯ್ಯಪ್ಪನ ಭಕ್ತರಿಗೆ ಭೇದ ಇಲ್ಲ. ಒಳ್ಳೇದಾಗಲಿ. ಮಗು ಸ್ವಾಮಿಗಳ ಪೋಷಕರೇನಾದರೂ ಬಂದರೆ ತಿಳಿಸ್ತೀನಿ. ಸ್ವಾಮಿ ಶರಣ. ಅಂಡ ಸ್ವಾಮಿ, ಮಗು ವಿಷಯ ಏನು ಗೊತ್ತಿಲ್ಲದೆ ಇವ್ರನ್ನ ಮನೆಗೆ ಕರ್ಕೊಂಡು ಹೋಗಕ್ಕಾಗತ್ತಾ? ಹಂಗಂತ ಇಲ್ಲೇ ಬಿಟ್ಟು ಹೋಗೋದ? ಪಾಪ ಸ್ವಾಮಿ, ಚಿಕ್ಕ ಮಗು. ಅಲ್ಲ ಅಣ್ಣ ಸ್ವಾಮಿಗಳೇ, ಈ ಮಗುಗೆ ಯಾರನ ಈ ತರ ನಾಟಕ ಮಾಡು ಅಂತ ಹೇಳ್ಕೊಟ್ಟಿರೆ? ಈಗ ನೀವೇ ಯೋಚನೆ ಮಾಡಿ ಅಣ್ಣ ಸ್ವಾಮಿಗಳೇ, ಅಲ್ಲಿ ಆಟಲ ಜನ ಇದ್ರುವ ನಿಮ್ ತವನೇ ಬಂದಿದೆ ಅಂದ್ರೆ ಅರ್ಥ ಏನು? ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರು ಎಲ್ಲಿಲ್ಲ ಹೇಳಿ ಅಣ್ಣ ಸ್ವಾಮಿಗಳೇ. ಸ್ವಾಮಿಗಳೇ, ನೀವು ಸ್ವಲ್ಪ ಸುಮ್ಕಿರಿ. ಪುಟ್ಟ ಸ್ವಾಮಿಗಳೇ, ನಿಮ್ಮ ಅಪ್ಪ ಅವ್ವ ಎಲ್ಲವ್ರೆ? ಅಯ್ಯೋ ಪುಟ್ಟ, ನೀನು ಇಲ್ಲಿದೆಯಾ? ನಾನು ನಿನಗೋಸ್ಕರ ಎಲ್ಲೆಲ್ಲ ಹುಡ್ಕಾಡ್ಬಿಟ್ಟೆ ಗೊತ್ತಾ? ದೇವ್ರು ದೊಡ್ಡವನು. ನನ್ನ ಮಗುನ ದೇವಸ್ಥಾನದಲ್ಲೇ ಸಿಗೋಗಿ ಮಾಡ್ದ. ಏಯ್ ಬಾ ಅಂದ್ರೆ ಬರಬೇಕು. ಓಸಿ ಮೆತ್ತಿಗೆ ಹೇಳಿ ಸ್ವಾಮಿ. ಪುಟ್ಟ ಸ್ವಾಮಿಗಳೇ, ಆಟ ಮಾಡ್ಬಾರ್ದು. ಓಕೆ ಬಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.